ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನೈನಾ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಆಹಾರವೇ ಔಷಧ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಒಂದು ಆಸಕ್ತಿಕರವಾದಂತಹ ವಿಷಯ. ಈ ಡಯಾಬಿಟಿಸ್ ಇರುವವರು ಅಥವಾ ಮಧುಮೇಹಿಗಳು ಹಣ್ಣುಗಳನ್ನು ತಿನ್ನಬಹುದಾ ಇಲ್ವೋ ಅಂತ ಬಹಳಷ್ಟು ಜನರಲ್ಲಿ ಈ ಕನ್ಫ್ಯೂಷನ್ ಉಂಟು. ತುಂಬ ಜನ ಹಣ್ಣುಗಳನ್ನು ನಾನೆಲ್ಲ ತಿನ್ನೋದನ್ನು ಬಿಟ್ಟಿದ್ದೇನೆ, ಆದರೆ ಕೂಡ ರಕ್ತದಲ್ಲಿ ಶುಗರ್ನ ಅಂಶ ಕಡಿಮೆ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕಂಪ್ಲೇಂಟ್ ಇದೆ. ಯಾಕಂದರೆ ಈ ಹಣ್ಣುಗಳಲ್ಲಿ ಹೈಯೆಸ್ಟ್ ಶುಗರ್ ಇದೆ ಅನ್ನುವಂಥದ್ದು ಒಂದು ಜನಗಳ ನಂಬಿಕೆ. ಕರೆಕ್ಟೇ ಅದು. ಹಣ್ಣುಗಳಲ್ಲಿ ಶುಗರ್ ಇದೆ, ಫ್ರಕ್ಟೋಸ್ ಅನ್ನುವಂತಹ ಶುಗರ್ ಇದೆ ಹಣ್ಣುಗಳಲ್ಲಿ. ಅದನ್ನು ತಿಂದರೆ ಅಲ್ಲಿ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಹೌದು. ಆದರೆ ಈ ಡಯಾಬಿಟಿಸ್ ಬಂತು ಅಂದ ತಕ್ಷಣ, ನಿಮಗೆ ಡಯಾಗ್ನೋಸ್ ಆಯಿತು ಅಂದ ತಕ್ಷಣ ಎಲ್ಲ ಹಣ್ಣುಗಳನ್ನು ನೀವು ಸಡನ್ನಾಗಿ ತಿನ್ನೋದನ್ನು ನಿಲ್ಲಿಸ್ಬಿಡೋದು ಅದು ತುಂಬ ತಪ್ಪು, ದೊಡ್ಡ ತಪ್ಪು ನೀವು ಮಾಡುವಂಥದ್ದು. ಯಾಕಂದರೆ ಈ ಡಯಾಬಿಟಿಸ್ ಅಥವಾ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆದ ಹಾಗೆ ಬರೀ ರಕ್ತದಲ್ಲಿ ಸಕ್ಕರೆ ಅಂಶ ನಾರ್ಮಲ್ಗಿಂತ ಜಾಸ್ತಿ ಆಗೋದು ಮಾತ್ರ ಅಲ್ಲ, ಅದರ ಜೊತೆಗೆ ಅದು ಜಾಸ್ತಿ ಆಗ್ತಾ ಹೋದ ಹಾಗೆ ಬೇರೆ ನಮ್ಮ ದೇಹದ ಆರ್ಗನ್ಗಳು ಕೂಡ ಎಫೆಕ್ಟ್ ಆಗ್ತಾ ಬರ್ತವೆ. ಅದರಲ್ಲಿ ಕಿಡ್ನಿ ಇರ್ಬೋದು, ಡಯಾಬಿಟಿಕ್ ನೆಫ್ರೋಪತಿ ಆಗಬಹುದು, ಕಣ್ಣುಗಳಿರಬಹುದು, ಡಯಾಬಿಟಿಕ್ ರೆಟಿನೋಪತಿ ಅಂತ ಬರಬಹುದು, ನರ್ವಸ್ ಸಿಸ್ಟಮನ್ನು ಡ್ಯಾಮೇಜ್ ಮಾಡ್ಬೋದು, ಡಯಾಬಿಟಿಕ್ ನ್ಯೂರೋಪತಿ ಬರಬಹುದು, ಯಾವ ಅಂಗವನ್ನು ಕೂಡ ಇದು ಅಟ್ಯಾಕ್ ಮಾಡಬಹುದು, ಕೊನೆಗೆ ಹೃದಯವನ್ನು ಕೂಡ ಅದು ಅಟ್ಯಾಕ್ ಮಾಡಬಹುದು. ಹಾಗಾಗಿ ಈ ಬ್ಲಡ್ ಶುಗರ್ ಲೆವೆಲ್ಸನ್ನು ಜಾಸ್ತಿ ಆಗದ ಹಾಗೆ ನೋಡಿಕೊಳ್ಳೋದ್ರ ಜೊತೆಗೆ ನಮ್ಮ ದೇಹದ ಬೇರೆ ಅಂಗಾಂಗಗಳು ಕೂಡ ಸದೃಢವಾಗಿರುವ ಹಾಗೆ ನೋಡಿಕೊಳ್ಳುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಈ ನರ್ವಸ್ ಸಿಸ್ಟಮ್ಗಿರ್ಬೋದು, ಹೃದಯಕ್ಕಿರಬಹುದು, ಕಿಡ್ನಿಗಿರ್ಬೋದು, ಅಥವಾ ಎಲ್ಲ ಅಂಗಾಂಗಗಳಿಗೆ, ಇವನ್ ಪ್ಯಾಂಕ್ರಿಯಾಸ್, ಎಲ್ಲ ಅಂಗಗಳಿಗೆ ಕೂಡ ಬಹಳಷ್ಟು ಮಿನರಲ್ಸ್ಗಳ ಅಗತ್ಯ ಇದ್ದಾವೆ. ಎ, ಬಿ, ಸಿ ವಿಟಮಿನ್, ಕೆ ವಿಟಮಿನ್ ಇರಬಹುದು, ಮತ್ತು ಫ್ಯಾಟಿ ಆ್ಯಸಿಡ್ಸ್, ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರಬಹುದು, ಮತ್ತು ಮೆಗ್ನೀಷಿಯಮ್, ಮ್ಯಾಂಗನೀಸ್, ಕ್ಯಾಲ್ಶಿಯಂ, ಐರನ್, ಇವೆಲ್ಲ ಎಷ್ಟೊಂದು ಖನಿಜ ಲವಣಗಳ ಅಗತ್ಯ ನಮ್ಮ ದೇಹಕ್ಕೆ ಇದೆ, ಎಲ್ಲ ಸಿಸ್ಟಮನ್ನು ಮೇಂಟೈನ್ ಮಾಡಲಿಕ್ಕೋಸ್ಕರ. ಇವೆಲ್ಲ ಕೂಡ ಸಿಗುವಂಥ ಮುಖ್ಯವಾದ ಸೋರ್ಸೇ ಫ್ರೂಟ್ಸ್. ಹಣ್ಣುಗಳಲ್ಲಿ ಮಾತ್ರ ಇಷ್ಟೆಲ್ಲ ಹೆಲ್ತ್ ಬೆನಿಫಿಟ್ಸ್ ಅಥವಾ ಇಷ್ಟೆಲ್ಲ ಮಿನರಲ್ಸ್, ವಿಟಮಿನ್ಸ್ ನಿಮಗೆ ಸಿಗಲಿಕ್ಕೆ ಸಾಧ್ಯ. ಹಾಗಾಗಿ ಹಣ್ಣುಗಳನ್ನು ನೀವು ಕಂಪ್ಲೀಟಾಗಿ ನಿಲ್ಲಿಸಿ ನಾನು ಬ್ಲಡ್ ಶುಗರ್ ಲೆವೆಲನ್ನು ಕಂಟ್ರೋಲ್ ಮಾಡ್ತೇನೆ ಅಂತ ಹೇಳಿದರೆ ಅದು ರಾಂಗ್ ಟೆಕ್ನಿಕ್. ಹಾಗಾಗಿ ಈ ಹಣ್ಣುಗಳನ್ನು ನೀವು ತಿನ್ನೋದನ್ನು ಕಂಪ್ಲೀಟಾಗಿ ನಿಲ್ಲಿಸೋದಲ್ಲ, ಅದನ್ನು ನೀವು ಯಾವ ರೀತಿಯಲ್ಲಿ ತಗೊಳ್ಬೇಕು ಅನ್ನುವಂಥದ್ದು ಒಂದು ಟೆಕ್ನಿಕ್. ಆ ಟೆಕ್ನಿಕ್ಕನ್ನು ನಾನು ನಿಮಗೆ ಮುಂದಕ್ಕೆ ವಿವರಿಸ್ತಾ ಹೋಗ್ತೇನೆ. ಯಾಕಂದರೆ ಅದು ಬಹಳಷ್ಟು ಆಸಕ್ತಿಕರ ಮತ್ತು ಅದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ಓವರಾಲ್ ಹೆಲ್ತ್ಗೆ ಕೂಡ ಬಹಳಷ್ಟು ಬೆನಿಫಿಟ್ ಇದೆ. ಈ ಹಣ್ಣುಗಳಲ್ಲಿ ನಾವು 3 ಕೆಟಗರಿ ಮಾಡಬಹುದು. ಅದರಲ್ಲಿರುವಂತಹ ಸಕ್ಕರೆ ಅಂಶವನ್ನು ನೋಡಿಕೊಂಡು 3 ಕೆಟಗರಿ ಮಾಡಬಹುದು. ಒಂದು ಹೈ ಕ್ಯಾಲರಿ ಫ್ರೂಟ್ಸ್ ಅಂತ, ಇನ್ನೊಂದು ಮೀಡಿಯಮ್ ಕ್ಯಾಲರಿ ಫ್ರೂಟ್ಸ್, ಇನ್ನೊಂದು ಲೋ ಕ್ಯಾಲರಿ ಫ್ರೂಟ್ಸ್ ಅಂತ. ಈಗ ಹೈ ಕ್ಯಾಲರಿ ಫ್ರೂಟ್ಸಲ್ಲಿ ಯಾವ್ಯಾವುದು ಬರ್ತದೆ ಅಂದರೆ ಈ ಮಾವಿನ ಹಣ್ಣು ಬರಬಹುದು, ಪಚ್ಚೆಬಾಳೆ, ಮತ್ತು ಈ ಹಲಸಿನ ಹಣ್ಣು, ಜಾಕ್ ಫ್ರೂಟ್ ಇರಬಹುದು, ಮತ್ತು ಚಿಕ್ಕು ಅಥವಾ ಸಪೋಟ, ಇಂಥ ಹಣ್ಣುಗಳೆಲ್ಲ ಹೈ ಕ್ಯಾಲರಿ ಅಥವಾ ಹೈ ಶುಗರ್ ಇರುವಂತಹ ಹಣ್ಣುಗಳು ಅಂತ ಕನ್ಸಿಡರ್ ಮಾಡಲ್ಪಟ್ಟಿವೆ. ಆದರೆ ಈ ಮುಖ್ಯವಾಗಿ ಮಾವಿನ ಹಣ್ಣು ಅದು ಋತುಮಾನದ ಹಣ್ಣುಗಳು, ಅವೆಲ್ಲ ಯಾವತ್ತೂ ನಮಗೆ ಥ್ರೂ ಔಟ್ ದ ಇಯರ್ ಸಿಕ್ಕೋದಿಲ್ಲ. ಹಾಗಾಗಿ ಅದನ್ನು ನಾವು ತಗೊಳ್ಳೇಬೇಕು. ಡಯಾಬಿಟಿಸ್ ಎಷ್ಟಿದ್ರೂ, ಅಂದರೆ ಬ್ಲಡ್ ಶುಗರ್ ಲೆವೆಲ್ ಸ್ವಲ್ಪ ವೇರಿಯೇಷನ್ ಇದ್ದರೆ ಕೂಡ ನಾವು ಅದನ್ನು ತಗೊಳ್ಬೇಕು. ಯಾಕಂದರೆ ಅದರಲ್ಲಿರುವಂತಹ ಆ ಒಂದು ಬೇರೆ ವಿಟಮಿನ್ ಮತ್ತು ಮಿನರಲ್ಸ್ ನಮ್ಮ ದೇಹಕ್ಕೆ ಬಹಳಷ್ಟು ಅಗತ್ಯ ಇದೆ. ಪ್ಲಸ್ ಅದು ಆ ಋತುವಿಗೆ ಸೂಟ್ ಆಗುವಂತಹ ಫ್ರೂಟ್, ನಮ್ಮ ದೇಹಕ್ಕೆ ಅದು ಆ ಋತುವಲ್ಲಿ ನಮಗೆ ಅದು ತಿನ್ನಬೇಕಾದಂತಹ ಒಂದು ಹಣ್ಣಾಗಿರೋದ್ರಿಂದ ಅದನ್ನು ನಾವು ತಿನ್ನಲೇಬೇಕಾಗ್ತದೆ. ಈಗ ನೋಡಿ, ಮಾವಿನ ಹಣ್ಣು ನಾವು ತಿನ್ನೋದು ಪ್ಲಸ್ ಒಂದೀಗ ನೋಡಿ, ಈಗ ನಾವು ಚಪಾತಿ ಅಥವಾ ಇಡ್ಲಿ ಅದನ್ನು ತಿನ್ನೋದ್ರಿಂದ ಕೂಡ ನಮಗೆ ಆ ಕ್ಯಾಲರಿ ಲೆವೆಲ್ಲು ನೀವು ಟ್ಯಾಲಿ ಮಾಡಬಹುದು. ಈಗ ಒಂದು ಚಪಾತಿ ಅಥವಾ ಒಂದು ಇಡ್ಲಿ ತಗೊಂಡ್ರೆ, ಒಂದು 100 grams ಆಫ್ ರೈಸ್ ತಗೊಂಡ್ರೆ ಕೂಡ 130 ಕ್ಯಾಲರೀಸ್ ನಮಗೆ ಸಿಗ್ತದೆ. ಒಂದು ಮೀಡಿಯಮ್ ಸೈಜ್ ಚಪಾತಿಯಲ್ಲಿ 120 ಕ್ಯಾಲರೀಸ್ ನಮಗೆ ಸಿಗ್ತದೆ. ಹಾಗೆ ಒಂದು ಇಡ್ಲಿಯಲ್ಲಿ ಸಾಧಾರಣ ಒಂದು 60 ರಿಂದ 70 ಕ್ಯಾಲರಿ ನಮಗೆ ಸಿಗ್ತದೆ. ಅದೇ ಒಂದು ಮಾವಿನ ಹಣ್ಣು ನೀವು ತಿಂದರೆ 60 ಕ್ಯಾಲರಿ ಸಿಗ್ತದೆ ಅಂತ ಇಟ್ಕೊಳ್ಳಿ. ಅಂದರೆ ಅದು ನಾವು ಒಂದು ಆ್ಯಾವರೇಜ್ ಆಗಿ ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. ಹಾಗಾಗಿ ನೀವು ಬ್ರೇಕ್ಫಾಸ್ಟ್ ಅಥವಾ ನೀವು ತಿನ್ನುವ ಆಹಾರದ ಕ್ವಾಂಟಿಟಿ ಅಥವಾ ಗ್ರೈನ್ಸ್ ತಗೊಳ್ಳುವ ಕ್ವಾಂಟಿಟಿಯನ್ನು ಕಡಿಮೆ ಮಾಡಿ ಅದನ್ನು ನೀವು ಹಣ್ಣಿಂದ ರಿಪ್ಲೇಸ್ ಮಾಡಬಹುದು. ನೀವು ತಗೊಳ್ತೀರಲ್ಲ ಈ ಸೀರಿಯಲ್ಸ್ ಅಥವಾ ಗ್ರೈನ್ಸ್, ಅಂದರೆ ರೈಸ್ ಇರಬಹುದು ಅಥವಾ ಚಪಾತಿ ಇರಬಹುದು ಅಥವಾ ಇಡ್ಲಿ ಇರ್ಬೋದು, ಅದನ್ನೆಲ್ಲ ನೀವು ತಗೊಳ್ತೀರಲ್ಲ, ಅದನ್ನು ನೀವು ಸ್ವಲ್ಪ ಕಡಿಮೆ ಮಾಡಿ. ಆವಾಗ ನಿಮಗೆ ಕ್ಯಾಲರೀಸಲ್ಲಿ ಕಡಿಮೆ ದೇಹಕ್ಕೆ ಹೋಗಿರ್ತದೆ. ಅದರ ಬದಲು ಮಾವಿನ ಹಣ್ಣನ್ನು ತಿನ್ನಿ.
ಯಾವತ್ತು ತಗೊಳ್ಳುವಷ್ಟೇ ಆಗ್ತದೆ ಕ್ವಾಂಟಿಟಿಯಲ್ಲಿ, ನೀವು ಕ್ಯಾಲರೀಸ್ ಅಷ್ಟೇ ಆಗುತ್ತೆ ನಿಮಗೆ. ಆದರೆ ಅದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಟು ಇರ್ತದೆ, ಆ ಹಣ್ಣಿನ ಬೆನಿಫಿಟ್ ಕೂಡ ನಿಮಗೆ ಸಿಗ್ತದೆ. ಹಾಗಾಗಿ ಒಂದು ಇಡ್ಲಿಯನ್ನು ನೀವು ಕಡಿಮೆ ತಿನ್ನೋದು ಪ್ಲಸ್ ಒಂದು ಮಾವಿನ ಹಣ್ಣನ್ನು ಸೇರಿಸೋದು ಕೂಡ ನಿಮಗೆ ಬಹಳಷ್ಟು ಲಾಭದಾಯಕ. ಅದು ಅಲ್ಲದೆ ಒಂದು ಹೊತ್ತಿನ ಮೀಲನ್ನು ನೀವು ಸ್ವಲ್ಪ ಮಟ್ಟಿಗೆ ಸ್ಕಿಪ್ ಮಾಡಿ ಬರೀ ಫ್ರೂಟ್ ಡಯಟನ್ನು ಮಾಡಬಹುದು. ಯಾಕಂದರೆ ನೀವು ಫ್ರೀಕ್ವೆಂಟ್ ಮೀಲನ್ನು ತಗೊಳ್ತಾ ಇರ್ತೀರ ಡಯಾಬಿಟಿಕ್ಗಳು, ಹಾಗಾಗಿ ಒಂದು ಹೊತ್ತು ಹಣ್ಣನ್ನು ತಿನ್ನಬಹುದು, ಋತುಮಾನದ ಹಣ್ಣುಗಳು ಮುಖ್ಯವಾಗಿ. ಅದನ್ನು ತಗೊಂಡು ನೀವು ಈ ಮೇಯ್ನ್ ಮೀಲ್ಸ್ ಅಂದರೆ ಗ್ರೈನ್ ಲೆಸ್ ಡಯಟನ್ನು ನೀವು ಮಾಡಿಕೊಂಡ್ರೆ ಅದು ನಿಮಗೆ ತುಂಬ ತುಂಬ ಸಹಕಾರಿ ಆಗ್ತದೆ. ಹಾಗಾಗಿ ಈ ಟೆಕ್ನಿಕನ್ನು ನೀವು ಯೂಸ್ ಮಾಡ್ಕೊಳ್ಬಹುದು. ಇನ್ನು ಮೀಡಿಯಮ್ ಕ್ಯಾಲರಿ ಫ್ರೂಟ್ಸ್ಗೆ ಬಂದರೆ ಅದು ಸಿಟ್ರಸ್ ಫ್ರೂಟ್ಸ್, ಮುಖ್ಯವಾಗಿ ಆರೆಂಜ್ ಇರ್ಬೋದು, ಕಿತ್ತಳೆ ಮತ್ತು ಮೂಸಂಬಿ ಮತ್ತು ದ್ರಾಕ್ಷಿ ಹಣ್ಣು, ಇಂಥವನ್ನೆಲ್ಲ ನೀವು ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ತಿನ್ನಬಹುದು. ಅದರಲ್ಲಿ ಯಾವ ಸಮಸ್ಯೆಯೂ ಇಲ್ಲ. ಯಾಕಂದರೆ ಅದರಲ್ಲಿರುವಂತಹ ಸಿಟ್ರಿಕ್ ಆ್ಯಸಿಡ್ ಇರಬಹುದು, ವಿಟಮಿನ್ ಸಿ, ಎಸ್ಕಾರ್ಬಿಕ್ ಆ್ಯಸಿಡ್, ಇವೆಲ್ಲ ನಿಮ್ಮ ಇಮ್ಯುನಿಟಿಯನ್ನು ಬೂಸ್ಟ್ ಮಾಡಲಿಕ್ಕೆ ಅತ್ಯಗತ್ಯ. ಹಾಗಾಗಿ ಅದನ್ನು ನೀವು ತಗೊಳ್ಳೇಬೇಕು, ಆದರೆ ಮಾಡ್ರೇಟ್ ಕ್ವಾಂಟಿಟಿಯಲ್ಲಿ ತಗೊಳ್ಳಿ. ಸ್ವಲ್ಪ ಮಟ್ಟಿಗೆ ನೀವು ಆಹಾರವನ್ನು ಬ್ರೇಕ್ಫಾಸ್ಟನ್ನು ಲಂಚನ್ನು ಕಟ್ ಮಾಡಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿ, ಅದರ ಬದಲು ಫ್ರೂಟ್ಸ್ ತಗೊಳ್ಳಿ. ಅದರಿಂದ ನಿಮಗೆ ಈ ಮೀಡಿಯಮ್ ಕ್ಯಾಲರಿ ಫ್ರೂಟ್ಸಿಂದ ಸಿಗುವಂಥ ಬೆನಿಫಿಟ್ಟು ಸಿಗ್ತದೆ ನಿಮಗೆ. ಅದರ ಜೊತೆಗೆ ನಿಮ್ಮ ಬ್ಲಡ್ ಶುಗರ್ ಲೆವೆಲ್ ಕೂಡ ಕಂಟ್ರೋಲ್ ಆಗ್ತದೆ. ಇನ್ನು ಲೋ ಕ್ಯಾಲರಿ ಫ್ರೂಟ್ಸ್ಗೆ ಬಂದರೆ ಅಲ್ಲಿ ಮುಖ್ಯವಾಗಿ ಬರುವಂಥದ್ದು ಪಪಾಯ ಇರಬಹುದು, ಇನ್ನು ಈ ಮೆಲನ್ಸ್, ಮಸ್ಕ್ ಮೆಲನ್, ವಾಟರ್ ಮೆಲನ್, ಅಂದರೆ ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಇರಬಹುದು, ಮತ್ತು ಪೇರಳೆ ಹಣ್ಣು, ಸೀಬೆ ಹಣ್ಣು ಅಂತ ಹೇಳ್ತಾರಲ್ಲ ಅದು, ಅವೆಲ್ಲ ಕೂಡ ಲೋ ಕ್ಯಾಲರಿ ಫ್ರೂಟ್ಸ್. ಇದನ್ನು ನೀವು ಸ್ವಲ್ಪ ಜಾಸ್ತಿ ತಿನ್ನಬಹುದು. ಅದರಲ್ಲಿರುವಂತಹ ಸಕ್ಕರೆ ಅಂಶ ಬಹಳ ಕಡಿಮೆ. ಈಗ ನೋಡಿ, ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಒಂದಿದೆ. ಎಷ್ಟು ನೀವೊಂದು ಆಹಾರವನ್ನು ತಗೊಂಡ್ರೆ ಅದು ಎಷ್ಟು ಬೇಗ ರಕ್ತಕ್ಕೆ ಸೇರಿ ಶುಗರನ್ನು ಸ್ಪೈಕ್ ಮಾಡ್ತದೆ, ಶುಗರನ್ನು ಸಡನ್ನಾಗಿ ಜಾಸ್ತಿ ಮಾಡ್ತದೆ. ಆ ಕ್ಯಾಲ್ಕುಲೇಷನ್ನೇ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ. ಈಗ ಗ್ರೈನ್ಸಲ್ಲಿ ನೀವು ತಗೊಳ್ಳುವಂತಹ ಇಡ್ಲಿ, ದೋಸೆ, ಚಪಾತಿಯಲ್ಲಿ ಅಥವಾ ರೊಟ್ಟಿ ಯಾವುದನ್ನೇ ತಗೊಳ್ಳಿ, ಅದರಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಯಾವತ್ತೂ ಜಾಸ್ತಿಯೇ ಇರ್ತದೆ. ಗ್ಲೈಸಿಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತಹ ಆಹಾರ ಡಯಾಬಿಟಿಕ್ಗಳಿಗೆ ಒಳ್ಳೆಯದು. ಈ ಹಣ್ಣುಗಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಬಹಳ ಕಡಿಮೆ ಇರ್ತದೆ, ಯಾಕಂದರೆ ಅದರಲ್ಲಿರುವಂತಹ ಫೈಬರ್ನಿಂದಾಗಿ ಗ್ಲೈಸಿಮಿಕ್ ಇಂಡೆಕ್ಸ್ ಯೂಶ್ವಲಿ ಕಡಿಮೆ ಇರ್ತದೆ. ಹಾಗಾಗಿ ನೀವು ಈ ಮುಖ್ಯವಾಗಿ ಪಪ್ಪಾಯಿಗೆ ಬಂದರೆ ಅಥವಾ ಈ ನಮ್ಮ ಕಲ್ಲಂಗಡಿ ಹಣ್ಣು ಅಥವಾ ಕರ್ಬೂಜ ಹಣ್ಣಿಗೆ ಬಂದರೆ ಅದರಲ್ಲಿ ನೀರಿನ ಅಂಶ ಕೂಡ ಬಹಳಷ್ಟು ಇರ್ತದೆ, ಮತ್ತು ಫೈಬರ್ ಒಂದು ಸ್ವಲ್ಪ ಸಕ್ಕರೆ ಅಂಶ ನಿಮಗೆ ಸಿಗುವಂಥದ್ದು. ಹಾಗಾಗಿ ಅದನ್ನು ಧಾರಾಳವಾಗಿ ನೀವು ಕನ್ಸ್ಯೂಮ್ ಮಾಡಬಹುದು. ಇನ್ನು ಪೇರಳೆ ಹಣ್ಣು ಅನ್ನುವಂಥದ್ದಂತೂ ವರದಾನ, ಡಯಾಬಿಟಿಕ್ಗಳಿಗೂ ಅದು ವರದಾನ. ಯಾಕಂದರೆ ಬರೀ ಈ ಎಕ್ಸ್ಟ್ರಾ ಸಕ್ಕರೆ ಅಂಶ ದೇಹದಲ್ಲಿ ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಅದು ಪರಿವರ್ತನೆ ಆಗ್ತದಲ್ಲ, ಆ ಬ್ಯಾಡ್ ಕೊಲೆಸ್ಟ್ರಾಲ್ನೆಲ್ಲ ಕ್ಲೆನ್ಸ್ ಮಾಡಿ ಗುಡ್ ಕೊಲೆಸ್ಟ್ರಾಲನ್ನು ಜಾಸ್ತಿ ಮಾಡಲಿಕ್ಕೆ ಈ ನಮ್ಮ ಪೇರಳೆ ಹಣ್ಣು ಬಹಳ ಸಹಕಾರಿ. ಹಾಗಾಗಿ ಈ ಪೇರಳೆ ಹಣ್ಣು ಅನ್ನುವಂಥದ್ದು ಮಧುಮೇಹಿಗಳಿಗೆ ವರದಾನ. ಅದು ತಿನ್ನಬಹುದು, ಲಿಮಿಟೆಡ್ ಆಗಿ ತಿನ್ನಬಹುದು, ನಾರ್ಮಲ್ ಆಗಿ ತಿನ್ಬೋದು ಅಲ್ಲ, ಅದನ್ನು ನೀವು ಆದಷ್ಟು ತಿಂತಾ ಬನ್ನಿ. ಅದು ಅಂದರೆ ಈ ಹಾಫ್ ರೈಪ್ ಹಣ್ಣು ಅಂತ ಹೇಳ್ತಾರಲ್ಲ, ತುಂಬ ಹಣ್ಣಾಗಿರೋದಕ್ಕಿಂತ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಕಾಯಿ ಇರುವಂಥದ್ದು ತಿಂದರೆ ಅದು ಕಂಪ್ಲೀಟಾಗಿ ಶುಗರ್ ಆಗಿರೋದಿಲ್ಲ, ಶುಗರ್ನ ಅಂಶ ಅದರಲ್ಲಿ ಸ್ವಲ್ಪ ಕಡಿಮೆ ಇರ್ತದೆ. ಅದನ್ನು ನೀವು ತಿಂತಾ ಬನ್ನಿ, ಬಹಳಷ್ಟು ಹೆಲ್ತ್ ಬೆನಿಫಿಟ್ ಇರ್ತದೆ. ಇನ್ಫ್ಯಾಕ್ಟ್ ನಿಮಗೆ ಡಯಾಬಿಟಿಸ್ ದೇಹದ ಬೇರೆ ಅಂಗಾಂಗಗಳಿಗೆ ಸಮಸ್ಯೆಯನ್ನು ಕೊಡೋದನ್ನು ಕೂಡ ಅದು ತಡೀತದೆ. ಹಾಗಾಗಿ ಈ ಲೋ ಕ್ಯಾಲರಿ ಫ್ರೂಟ್ಸನ್ನು ನೀವು ಖಂಡಿತವಾಗಿ ತಿನ್ನಬಹುದು. ಹೈ ಕ್ಯಾಲರಿ ಫ್ರೂಟ್ ಮತ್ತು ಮೀಡಿಯಮ್ ಕ್ಯಾಲರಿ ಫ್ರೂಟ್ಸನ್ನು ನೀವು ತಗೊಳ್ಳುವಾಗ ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿಕೊಂಡು ನೀವು ತಗೊಳ್ಳೋದನ್ನು ಬಿಡಬೇಡಿ. ಯಾಕಂದರೆ ಅದರಲ್ಲಿರುವಂತಹ ಹೆಲ್ತ್ ಬೆನಿಫಿಟ್, ಅದು ಅದಕ್ಕಿಂತ ಹೆಚ್ಚಾಗಿ ಅದರಲ್ಲಿರುವಂತಹ ಆ ಪ್ರಾಣಶಕ್ತಿ ಅಂತ ಒಂದು ಏನಿದೆ ಅಲ್ಲ, ಅದು ನಮ್ಮ ದೇಹಕ್ಕೆ ಬಹಳ ಮುಖ್ಯವಾದದ್ದು. ಆ ಪ್ರಾಣಶಕ್ತಿ ಅನ್ನುವಂಥದ್ದು ಅದೊಂದು ನಮಗೆ ವೈಜ್ಞಾನಿಕವಾಗಿ ಸಿಗದೇ ಇದ್ದರೂ ಕೂಡ, ನಮ್ಮ ವೈಜ್ಞಾನಿಕವಾಗಿ ಅದು ಪ್ರಾಣಶಕ್ತಿ ಅಂದರೆ ಏನು ಅನ್ನುವಂಥದ್ದು ನಮಗೆ ಗೊತ್ತಾಗದೇ ಇದ್ದರೂ, ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೂರಕವಾಗಿರುವಂತಹ ವೈಟಾಲಿಟಿಯನ್ನು ಕೊಡೋದಕ್ಕೆ ಈ ಹಣ್ಣುಗಳು ಬಹಳಷ್ಟು ಸಹಕಾರಿ. ಹಾಗಾಗಿ ಯಾವುದೇ ಪ್ರಾಬ್ಲಮ್ ಇರಲಿ, ಹಣ್ಣುಗಳನ್ನು ನೀವು ಆದಷ್ಟು ತಗೊಂಡು ಈ ಗ್ರೈನನ್ನು ಬೇಕಿದ್ರೆ ಕಡಿಮೆ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಆರೋಗ್ಯ ಖಂಡಿತವಾಗಿ ಚೆನ್ನಾಗಿರ್ತದೆ. ಧನ್ಯವಾದ.